ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೇನಾದ್ರೂ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಈ ತರ ವಿಡಿಯೋಸ್ ನ ನೋಡಿರ್ಬೋದು. ಸೊ ಈ ವಿಡಿಯೋಸ್ ಅಲ್ಲಿ ಇರೋದೆಲ್ಲ ರಿಯಲ್ ಮನುಷ್ಯನ ಅಲ್ಲ, ಇದೆಲ್ಲ ಕೂಡ ಎಐ ಜನರೇಟೆಡ್ ವಿಡಿಯೋಸ್. ಈ ಎಐ ಜನರೇಟೆಡ್ ವಿಡಿಯೋಸ್ ನ ಮಾಡಕ್ಕೆ ಯಾವುದೇ ತರಹದ ಸ್ಕಿಲ್ ಬೇಕಾಗಿಲ್ಲ. ಜಸ್ಟ್ ಯಾವ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಸಾಕು. ಜಸ್ಟ್ 5ರಿಂದ 10 ನಿಮಿಷ ಕೊಟ್ರೆ ಸಾಕು, ಈ ವಿಡಿಯೋಸ್ಗಳನ್ನ ಆರಾಮಾಗಿ ಜನರೇಟ್ ಮಾಡ್ಬೋದು. ಸೊ ಈ ವ್ಯಕ್ತಿನ ನೋಡ್ತಾ ಇರ್ಬೋದು ನೀವು, ಈ ವ್ಯಕ್ತಿದು 6 ಲಕ್ಷ ಸಬ್ಸ್ಕ್ರೈಬರ್ಸ್ ಮೇಲಿದ್ದಾರೆ. ಸೊ ಇವರು ಒಂದು ವಿಡಿಯೋ ಮಾಡಕ್ಕೆ ಎಷ್ಟು ನಿಮಿಷ ತಗೋಬಹುದು? ಏನಿಲ್ಲ, ಹೋಗಿ ChatGPT ಸ್ಕ್ರಿಪ್ಟ್ ನ ತಯಾರಿಸ್ತಾರೆ. ಇನ್ನೊಂದು ಯಾವ್ದೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ಸ್ಕ್ರಿಪ್ಟ್ ನ ಹಾಕಿದ್ರೆ ಸಾಕು, ಅಲ್ಲಿ ವಿಡಿಯೋನ ಜನರೇಟ್ ಮಾಡ್ಕೊಡುತ್ತೆ. ಸೊ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಈ ವ್ಯಕ್ತಿನ ನೋಡೋದಾದ್ರೆ, ಈ ವ್ಯಕ್ತಿದು ಬರೀ 93 ವಿಡಿಯೋಸ್ ಇದೆ. 6 ಲಕ್ಷಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ವ್ಯೂಸ್ ನ ನೋಡಿ, 3 ಲಕ್ಷ, 2 ಲಕ್ಷ, 8 ಲಕ್ಷ, 1 ಮಿಲಿಯನ್, ಇಷ್ಟೊಂದೆಲ್ಲ ವ್ಯೂಸ್ ಆಗಿದೆ. ಸೊ ಇಷ್ಟೊಂದೆಲ್ಲ ವ್ಯೂಸ್ ಆಗ್ತಿದೆ, 6 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ರೆ ಈ ವ್ಯಕ್ತಿ ಎಷ್ಟೊಂದು ಅರ್ನ್ ಮಾಡ್ತಿರ್ಬೋದು. ಸೊ ಈ ವಿಡಿಯೋಸ್ ಮಾಡಕ್ಕೆ ಇವ್ರು ಏನು ಕಷ್ಟನೇ ಪಡ್ತಿಲ್ಲ. ಸಿಂಪಲ್ ಆಗಿ ಆ ವೆಬ್ಸೈಟ್ ಗಳಿಗೆ ಹೋಗಿ ಅದೇ ಸ್ಕ್ರಿಪ್ಟ್ ನ ಕೊಡುತ್ತೆ, ಅದೇ ಎಡಿಟ್ ಮಾಡುತ್ತೆ, ಅದೇ ಆಡಿಯೋನ ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ವಿಡಿಯೋ ಮಾಡಕ್ಕೆ 2 ದಿನ 3 ದಿನ ಬೇಕಾಗುತ್ತೆ ಒಬ್ಬೊಬ್ರಿಗೆ. ಬಟ್ ಇಲ್ಲಿ 5ರಿಂದ 10 ನಿಮಿಷದಲ್ಲೇ ಆರಾಮಾಗಿ ಮಾಡ್ಬೋದು. ಹಾಗೆ ಆ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆನೂ ಹಾಕಿ ಅರ್ನ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನೇನ್ ಮಾಡ್ಬೇಕು ಮತ್ತೆ ಯಾವ ತರ ವಿಡಿಯೋ ಜನರೇಟ್ ಮಾಡೋದು ಎಲ್ಲದ್ರ ಬಗ್ಗೆನೂ ಮಾಹಿತಿನ ಕೊಡ್ತೀನಿ. ನೀವೇನಾದ್ರೂ ಈ ವಿಡಿಯೋನ ಎಂಡ್ ತನಕ ನೋಡಿದ್ರೆ ನಿಮ್ಗೂ ಕೂಡ ಒಂದು ಐಡಿಯಾ ಬರುತ್ತೆ, ನೀವು ಕೂಡ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಒಂದು ವಿಡಿಯೋ ಮಾಡಕ್ಕೆ ಬೇಕಾಗಿರೋದೇನು? ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ಯಾವ್ದ್ರಿಂದ ಸಿಗುತ್ತೆ? ಇಲ್ಲಿ ಹೋಗಿ ಸರ್ಚ್ ಮಾಡಿ ChatGPT ಅಂತ, ಇಲ್ಲಿ ತೋರಿಸುತ್ತೆ ಒಂದು ಓಪನ್ ಎಐ ಇಂಟ್ರೊಡ್ಯೂಸಿಂಗ್ ChatGPT ಅಂತ. ಈ ವೆಬ್ಸೈಟ್ನ ಓಪನ್ ಮಾಡಿ. ಫಸ್ಟ್ ನೀವೇನಾದ್ರೂ ಸೈನ್ ಅಪ್ ಆಗಿಲ್ಲ ಅಂದ್ರೆ ಸೈನ್ ಅಪ್ ಆಗಿ. ಸೊ ನೀವೇನಾದ್ರು ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಅಕೌಂಟ್ ಕ್ರಿಯೇಟ್ ಯುವರ್ ಅಕೌಂಟ್ ಅಂತ ಹೋಗ್ಬಿಟ್ಟು ಅಲ್ಲಿ ಇಮೇಲ್, ನೇಮ್ ಎಲ್ಲ ಕೇಳುತ್ತೆ, ಅದನ್ನೆಲ್ಲ ಕೊಟ್ಬಿಟ್ಟು ಆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಬಂದು ಇಲ್ಲಿ ಲಾಗಿನ್ ಆಗಿ. ಸೊ ಲಾಗಿನ್ ಆದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತಿದೆ ಅದ್ರ ಬಗ್ಗೆ ಇಲ್ಲಿ ಸರ್ಚ್ ಮಾಡಿ. ಈಗ ಎಕ್ಸಾಂಪಲ್ ಈಗ ನಾನು ಕನ್ನಡದ ಬಗ್ಗೆ ಒಂದು ಸ್ವಲ್ಪ ಫ್ಯಾಕ್ಟ್ಸ್ ವಿಡಿಯೋಸ್ನ ಮಾಡಬೇಕು ಅಂದ್ಕೊಳ್ಳಿ. ಈಗ ನಾನು ಇಲ್ಲಿ ಜಸ್ಟ್ ಟಾಪ್ 10 ಫ್ಯಾಕ್ಟ್ಸ್ ಅಬೌಟ್ ಕನ್ನಡ ಅಂತ ಹೊಡಿತೀನಿ. ಅವಾಗ ಇದು ಕನ್ನಡದ ಬಗ್ಗೆ ಒಂದು 10 ಫ್ಯಾಕ್ಟ್ಸ್ಗಳನ್ನ ಜನರೇಟ್ ಮಾಡಿ ಇಲ್ಲಿ ಕೊಡುತ್ತೆ. ಸೊ ಏನ್ ಮಾಡ್ಬೇಕು ನೀವು? ಸೊ ಈ ಸ್ಕ್ರಿಪ್ಟ್ ನ ಕಾಪಿ ಮಾಡ್ಕೊಳೋದಲ್ಲಿ ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಸಿಂಬಲ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಕಾಪಿ ಆಗೋಗುತ್ತೆ. ಸೊ ಈ ChatGPT ನೀವು ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೇನು ನಿಮ್ಗೆ ಯಾವ ಸ್ಕಿಲ್ ಬೇಕಾಗಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಲ್ಲೆಲ್ಲ ಯಾವ ತರ ಸರ್ಚ್ ಮಾಡ್ತೀರಾ ಅದೇ ತರ ಸರ್ಚ್ ಮಾಡೋದಷ್ಟೇ. ಸೊ ಆ ಟಾಪಿಕ್ ನ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಅದು ಬರುತ್ತೆ, ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಸೊ ಈ ಕಾಪಿ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ಈ ಟೆಕ್ಸ್ಟ್ ನ ವಾಯ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? 11 ಲ್ಯಾಬ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಈ ತರ 11 ಲ್ಯಾಬ್ಸ್ ಅಂತ ಟೈಪ್ ಮಾಡಿ ಎಂಟರ್ ಹೊಡೀರಿ. ನೆಕ್ಸ್ಟ್ ಈ ತರ ಒಂದು ಫಸ್ಟ್ನೇದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ನೀವೇನಾದ್ರೂ ಸೈನ್ ಅಪ್ ಆಗಿಲ್ಲ ಅಂದ್ರೆ ಸೈನ್ ಅಪ್ ಆಗಿ, ಸೈನ್ ಅಪ್ ಆದ್ಮೇಲೆ ಮತ್ತೆ ಸೈನ್ ಇನ್ ಆಗಿ, ಅವಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇಲ್ಲಿ ಯಾವ ವಾಯ್ಸ್ ಬೇಕೋ ಅದನ್ನ ಚೂಸ್ ಮಾಡಬಹುದು. If you do what you've always done, you'll get what you've always gotten. ಸೊ ನಿಮ್ಗೆ ಇಲ್ಲಿ ಯಾವ ತರ ವಾಯ್ಸ್ ಬೇಕೋ ಅದನ್ನ ಚೂಸ್ ಮಾಡಬಹುದು. ಲೈಕ್ ಫಸ್ಟ್ ಇಲ್ಲಿ ಆಡಮ್ ಅಂದ್ರೆ ಬಾಯ್ಸ್, ಬೆಲ್ಲ ಅಂದ್ರೆ ಈಗ ಹುಡುಗಿದ್ ಬರುತ್ತೆ. ಸೊ ನಿಮ್ಗೆ ಯಾವ ವಾಯ್ಸ್ ಬೇಕೋ ಅದನ್ನ ಚೂಸ್ ಮಾಡಿ. ಜಸ್ಟ್ ನಾನು ಇಲ್ಲಿ ಅರ್ನಾಲ್ಡ್ ಅಂತ ಇದೆ, ಅದನ್ನ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ವಾಯ್ಸ್ ಸೆಟ್ಟಿಂಗ್ ಏನಾದ್ರು ನಿಮ್ಗೆ ಸ್ಟೆಬಿಲಿಟಿ ಜಾಸ್ತಿ ಬೇಕು ಅಂದ್ರೆ, ಕ್ಲಾರಿಟಿ ಜಾಸ್ತಿ ಬೇಕು ಅಂದ್ರೆ ಅದನ್ನೆಲ್ಲ ಕೊಡ್ಬೋದು. ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು, ಸೊ ನೀವು ಅಲ್ಲಿ ChatGPT ಇಂದ ಕಾಪಿ ಮಾಡ್ಕೊಂಡಿರ್ತಿಲ್ಲ ಅದನ್ನ ಬಂದು ಪೇಸ್ಟ್ ಮಾಡಿ. ಇಲ್ಲಿ ನೋಡಿ, ನಾನು ಕನ್ನಡದ ಬಗ್ಗೆ 10 ಫ್ಯಾಕ್ಟ್ಸ್ ನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ಜನರೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಯ್ಸ್ ನ ಅದು ಜನರೇಟ್ ಮಾಡ್ಕೊಡುತ್ತೆ. Kannada is one of the major languages spoken in the southern Indian state of Karnataka. It is also recognized as one of the ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನಿದೆ ಅದನ್ನೇ ಅದು ಆಡಿಯೋ ಆಗಿ ಕನ್ವರ್ಟ್ ಮಾಡಾಯ್ತು. ಸೊ ಇದ್ರ ಬಗ್ಗೆ ಎಲ್ಲ ನಾನೇನಾದ್ರೂ ಹೇಳ್ಬೇಕು ಅಂತ ಹೋಗಿದ್ದಿದ್ರೆ ಮಿನಿಮಮ್ ಅಂದ್ರೂ ನಾನೊಂದು 20-30 ನಿಮಿಷ ಬೇಕಿತ್ತು ಆಡಿಯೋನ ಜನರೇಟ್ ಮಾಡಕ್ಕೆ. ಇಲ್ಲಿ ನೋಡಿ, ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಇಲ್ಲಿ ಹೋದೆ, ಸರ್ಚ್ ಮಾಡಿದೆ,
ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದೆ, ಆಡಿಯೋ ಆಲ್ರೆಡಿ ಜನರೇಟ್ ಆಗೇ ಹೋಯ್ತು. ಸೊ ಮನುಷ್ಯರು ಒಂದು 2 ಗಂಟೆ 3 ಗಂಟೆ ತಗೊಳೋದನ್ನ ಇದು 2 ನಿಮಿಷ 3 ನಿಮಿಷದಲ್ಲಿ ಮಾಡ್ತಿದೆ. ಸೊ ಇದಕ್ಕೆ ಏನ್ ಸ್ಕಿಲ್ ಬೇಕಿದೆ? ಜಸ್ಟ್ ಕಾಪಿ ಪೇಸ್ಟ್ ಮಾಡಕ್ ಗೊತ್ತಿದ್ರೆ ಸಾಕು. ಸೊ ನಾವು ಏನ್ ಸ್ಕ್ರಿಪ್ಟ್ ನ ಕೊಟ್ಟಿದ್ದು ಅದನ್ನ ಇದು ಆಡಿಯೋ ಆಗಿ ಆಲ್ರೆಡಿ ಜನರೇಟ್ ಮಾಡಿದೆ. ಸೊ ನೋಡಿ ಈ ತರ ಇದೆ. ಸೊ ಇದನ್ನ ಏನ್ ಮಾಡ್ಬೇಕು, ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಳಕ್ಕೆ ಇಲ್ಲಿ ಸಿಂಬಲ್ ತೋರಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಆಡಿಯೋ ಡೌನ್ಲೋಡ್ ಆಗೋಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ಒಂದು studio.id ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನ ಓಪನ್ ಮಾಡಬೇಕು. ನೋಡಿ studio.id. ಸೊ ಈ ತರ ಟೈಪ್ ಮಾಡಿ ಇಲ್ಲೊಂದು ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲೂ ಕೂಡ ಸೈನ್ ಅಪ್ ಆಗಿಲ್ಲ ಅಂದ್ರೆ ಸೈನ್ ಅಪ್ ಆಗಬೇಕು, ಅದಾದ್ಮೇಲೆ ಸೈನ್ ಇನ್ ಆಗಿ. ಇಲ್ಲಿಗೆ ಬಂದು ಏನ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಯಾವ್ದನ್ನ ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಇಲ್ಲಿ ಫಾರಿನರ್ಸ್, ಇಂಡಿಯನ್ಸ್ ಆ ಥರ ಎಲ್ಲ ಇದೆ. ನಾನು ಇವಾಗ ಯಾವುದೋ ಒಂದು, ಈಗ ಆರ್ನಾಲ್ಡ್ ಬಾಯ್ಸ್ ವಾಯ್ಸ್ ನ ಅಲ್ಲಿ ಜನರೇಟ್ ಮಾಡಿದ್ದಕ್ಕೆ ಇಲ್ಲಿ ಬಾಯ್ನೇ ಒಂದು ಸೆಲೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ಏನ್ ಮಾಡಬೇಕು, ಇಲ್ಲಿ ಆಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಅಲ್ಲಿ ಕನ್ವರ್ಟ್ ಮಾಡಿರೋ ಸ್ಕ್ರಿಪ್ಟ್ ನ ಆಡಿಯೋ ಕನ್ವರ್ಟ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಹೇಗಿದ್ರು ಡೌನ್ಲೋಡ್ ಮಾಡಿದಿರಾ, ಅಪ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಆಡಿಯೋನ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಪ್ಲೋಡ್ ಮಾಡಾದ್ಮೇಲೆ ಇಲ್ಲಿ ಏನು ಜಾಸ್ತಿ ಕೆಲಸ ಬೇಕಾಗಿಲ್ಲ, ನೀವು ಜಸ್ಟ್ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ಇಲ್ಲಿ ಆ ಆಡಿಯೋನ ಅಪ್ಲೋಡ್ ಮಾಡ್ಬಿಟ್ಟು ಇಲ್ಲಿ ಜನರೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಜನರೇಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಈ ತರ ಒಂದು ನಿಮಗೊಂದು ತೋರಿಸುತ್ತೆ. ಇಲ್ಲಿ ಮತ್ತೆ ಜನರೇಟ್ ಅಂತ ಕೊಡಿ. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ನೋಡಿ ವಿಡಿಯೋ ಆಲ್ರೆಡಿ ಜನರೇಟ್ ಆಗ್ತಾ ಇದೆ. ಇದು ಆಗ್ಲೇ ನಾನು ಸುಮ್ಮನೆ ಒಂದು ಟ್ರಯಲ್ ನೋಡಕ್ಕೆ ಅಂತ ಮಾಡಿದ್ ವಿಡಿಯೋ. ಇದು ಇವಾಗ ನಿಮ್ಗೆ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ತೋರಿಸ್ತಾ ಇರೋ ವಿಡಿಯೋ. ಇದು ಜನರೇಟ್ ಆಗಕ್ಕೆ ಒಂದು ನೆಟ್ ಸ್ಪೀಡ್ ಇದ್ರೆ ಬೇಗನೆ ಆಗುತ್ತೆ. ನೆಟ್ ಇಲ್ಲಿ ಸ್ವಲ್ಪ ಸ್ಲೋ ಇದೆ, ಅದಕ್ಕೋಸ್ಕರ ಒಂಚೂರು ಟೈಮ್ ತಗೊಳುತ್ತೆ. ಆದ್ರೆ ಏನ್ ಜಾಸ್ತಿ ಟೈಮ್ ತಗೊಳಲ್ಲ, 5 ನಿಮಿಷದೊಳಗೆ ಆಗ್ಬಿಡುತ್ತೆ. ಸೊ ಈ ವಿಡಿಯೋ ಜನರೇಟ್ ಆಗಕ್ಕೆ ನಂಗೆ 1 ನಿಮಿಷನೂ ತಗೊಂಡಿಲ್ಲ. ಇದಾದ್ಮೇಲೆ ಏನ್ ಮಾಡ್ಬೇಕು, ಈಗ ಜಸ್ಟ್ ಅದ್ ಯಾವ ತರ ಕ್ರಿಯೇಟ್ ಆಗಿದೆ ನೋಡಿ, ಅದನ್ನ ನೀವು ಇಲ್ಲೇ ಪ್ರಿವ್ಯೂ ನೋಡ್ಬೋದು, ಇಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಬೋದು. ನಾನು ಡೌನ್ಲೋಡ್ ಮಾಡ್ಬಿಟ್ಟು ತೋರಿಸ್ತೀನಿ. Kannada is one of the major languages spoken in ಈ the ತರ southern ಇಲ್ಲಿ ನೀವು Indian state of ಇಲ್ಲೇ ಕೂಡ Karnataka. ನೋಡ್ಬೋದು, ಅಥವಾ It is ಡೌನ್ಲೋಡ್ also ಮಾಡ್ಕೊಂಡು ನೋಡ್ಬೋದು. recognized. ನಾವು ಡೌನ್ಲೋಡ್ ಮಾಡಿರೋದನ್ನ ನೋಡೋಣ. ಈಗ ಆಲ್ರೆಡಿ ಡೌನ್ಲೋಡ್ ಆಗಿದೆ. ಇದನ್ನ ನನ್ನ ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. Kannada is one of the major ಇಲ್ಲಿ languages spoken in the southern Indian state of Karnataka. It is also recognized as one. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವನ್ನ ನೋಡಿದ್ರೆ ರಿಯಲ್ ಮನುಷ್ಯನ್ ತರನೇ ಕಾಣಿಸ್ತಾನೆ. ಆದ್ರೆ ಇದೇನು AI ಜನರೇಟೆಡ್ ವಿಡಿಯೋ. ಎಷ್ಟು ನಿಮಿಷ ಬೇಕಾಯ್ತು ನಂಗೆ ಇದನ್ನ ಮಾಡಕ್ಕೆ? ಒಂದು 3 ರಿಂದ 4 ನಿಮಿಷದಲ್ಲ ಆಗೋಗೈತೆ. ಸೊ ಈ ತರ ನೀವು ವಿಡಿಯೋಸ್ಗಳನ್ನ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ಆರಾಮಾಗಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಏನಿಲ್ಲ, ನೀವು ಜಸ್ಟ್ ನೀವು ವಿಡಿಯೋಗೆ ಬೇಕಾಗಿರೋ ಸ್ಕ್ರಿಪ್ಟ್ನ ಇಲ್ಲಿ ಸರ್ಚ್ ಮಾಡ್ಬಿಟ್ಟು ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊತೀರಾ. ನೆಕ್ಸ್ಟ್ ಈ ಲೆವೆಲ್ ನ್ಯಾಪ್ಸ್ಗೆ ಬಂದ್ಬಿಟ್ಟು ಅದನ್ನ ಆಡಿಯೋ ಕನ್ವರ್ಟ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿಗೆ ಬಂದ್ಬಿಟ್ಟು ಜಸ್ಟ್ ಆ ಆಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಯಾವ ಕ್ಯಾರೆಕ್ಟರ್ ಬೇಕೋ ಅದನ್ನ ಚೂಸ್ ಮಾಡಿಬಿಟ್ಟು ಜಸ್ಟ್ ಜನರೇಟ್ ವಿಡಿಯೋ ಅಂತ ಕ್ಲಿಕ್ ಮಾಡಿದರೆ ಸಾಕು, ಜನರೇಟ್ ಆಗೋಗುತ್ತೆ. ಇದನ್ನೇನಿಲ್ಲ, ನೀವು ಇದಕ್ಕೇನಾದ್ರು ಸಬ್ ಟೈಟಲ್ ಆ್ಯಡ್ ಮಾಡೋಕ್ಕೆ ಒಂದು ಸ್ವಲ್ಪ ವೆಬ್ಸೈಟ್ಗಳಿದೆ, ಅಲ್ಲಿಗೆ ಹೋಗ್ಬಿಟ್ಟು ಸಬ್ ಟೈಟಲ್ನ ಆ್ಯಡ್ ಮಾಡಿ ಹಾಕ್ಬೋದು. ಇಲ್ಲ ಅಂದರೆ ಈ ವಿಡಿಯೋಸ್ನೇ ಅಪ್ಲೋಡ್ ಮಾಡ್ಬೋದು. ಸೊ ಇದೇ ಥರ ನೀವು ಯಾವ ಲ್ಯಾಂಗ್ವೇಜ್ ವೀಡಿಯೋಸ್ನಾದ್ರು ಮಾಡ್ಬೋದು. ನಾನೀಗ ಒಂದು ಜಸ್ಟ್ ಎಕ್ಸಾಂಪಲ್ ಇಂಗ್ಲೀಷ್ ತೋರಿಸಿದೆ, ನೀವು ಅದೇ ಥರ ಹಿಂದಿ, ಕನ್ನಡ ಯಾವ್ದು ಬೇಕಾದರೂ ಮಾಡ್ಬೋದು. ಸೊ ಇಲ್ಲಿ ನೋಡಿ ಮನುಷ್ಯರನ್ನ ಯೂಸ್ ಮಾಡ್ಕೊಂಡು ಮಾಡೋದು. ಹಾಗೆ ನಾವು ಈಗ ಮನುಷ್ಯನ ಯೂಸ್ ಮಾಡ್ಕೊಳ್ತಾನೆ ಜಸ್ಟ್ ಸ್ಕ್ರಿಪ್ಟಿಂದ ಬೇರೆ ಬೇರೆ ಥರ. ಈಗ ಚಂದ್ರನ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ ಚಂದ್ರನ ಬಗ್ಗೆ ಇಮೇಜು, ಕಾಡ್ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ ಕಾಡಿನ ಇಮೇಜು ಎಲ್ಲ ಅದನ್ನು ಕೂಡ AI ಜನರೇಟ್ ಮಾಡುತ್ತೆ. ಅದು ಯಾವ ವೆಬ್ಸೈಟ್ ಅಲ್ಲಿ ಅಂತ ತೋರಿಸ್ತೀನಿ. ಆ ವೆಬ್ಸೈಟ್ ಬಂದು pictory.ai ಅಂತ. ಏನಿಲ್ಲ, ನೀವು ಇಲ್ಲಿ ಬಂದು ಸರ್ಚ್ ಮಾಡಿ pictory.ai ಅಂತ. ಈ ತರ ಸರ್ಚ್ ಮಾಡಾದ್ಮೇಲೆ ಇಲ್ಲೊಂದು ವೆಬ್ಸೈಟ್ ಬರುತ್ತೆ, ಆ ವೆಬ್ಸೈಟ್ನ ಓಪನ್ ಮಾಡಿ. ಸೊ ಆ ವೆಬ್ಸೈಟ್ನ ಓಪನ್ ಮಾಡಿದ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ನ ತೋರಿಸುತ್ತೆ. ಇಲ್ಲಿ ನೀವೇನ್ ಮಾಡ್ಬೋದು, ನೀವು ಅಲ್ಲೇ ಚಾಟ್ GPT ಸ್ಕ್ರಿಪ್ಟ್ನ ರೆಡಿ ಮಾಡ್ತಿರ್ತೀರಲ್ಲ, ಅದನ್ನ ಬಂದು ವಿಡಿಯೋ ಕನ್ವರ್ಟ್ ಮಾಡಬೇಕು ಅಂದರೆ ಈ ಸ್ಕ್ರಿಪ್ಟ್ ಟು ವಿಡಿಯೋ ಅಂತ ಕ್ಲಿಕ್ ಮಾಡಿ. ಅಥವಾ ಯಾವ್ದಾರ ಒಂದು ಆರ್ಟಿಕಲ್ ಇರುತ್ತೆ, ಯಾವ್ದಾರ ನ್ಯೂಸ್ ಆರ್ಟಿಕಲ್ ಇರುತ್ತೆ, ಅದನ್ನ ಡೈರೆಕ್ಟಾಗಿ ವಿಡಿಯೋ ಕನ್ವರ್ಟ್ ಮಾಡ್ಬೋದು ಅಂದ್ರೂ ಆರ್ಟಿಕಲ್ ಟು ವಿಡಿಯೋ ಅದನ್ನು ಮಾಡ್ಬೋದು. ಅಥವಾ ಎಡಿಟ್ ಯೂಸಿಂಗ್ ಟೆಕ್ಸ್ಟ್ ಅಂದರೆ ನಿಮ್ದೇನಾದ್ರು ಕೊಡೋದಿದ್ರು ಕೊಡ್ಬೋದು. ಅಥವಾ ವಿಜುವಲ್ಸ್ ಟು ವಿಡಿಯೋ ಏನು ಬೇಕಾದರೂ ನೀವು ಮಾಡ್ಬೋದು. ಇಲ್ಲಿ ಅಂದರೆ 4 ಆಪ್ಷನ್ ಇದೆ, ಅದರಲ್ಲಿ ಏನು ಬೇಕಾದರೂ ಮಾಡ್ಬೋದು. ಜಸ್ಟ್ ನಾವು ಇಲ್ಲಿ ಸ್ಕ್ರಿಪ್ಟ್ ಟು ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇದನ್ನ ಕಾಪಿ ಮಾಡಿಬಿಟ್ಟು ಇಲ್ಲಿಗೆ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಒಂಚೂರು ಅದು ಸೇವ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಅದಾದಮೇಲೆ
ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಟೆಂಪ್ಲೇಟ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಯಾವ್ದಾದ್ರು ಬೇರೆ ಟೆಂಪ್ಲೇಟ್ನ ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡ್ಬೋದು, ಅಥವಾ ಇಲ್ಲಿ ಯಾವ ಥರ ನಿಮ್ಮ ವಿಡಿಯೋ ಯಾವ ಥರ ಕಾಣಿಸ್ಬೇಕು ಅದು ಇಲ್ಲಿದೆ ನೋಡಿ. ಇಲ್ಲಿ ಯಾವ ಥರ ಬೇಕು ಹಿಂಗೆಲ್ಲ ನೀವು ಚೂಸ್ ಮಾಡ್ಬೋದು. ನಾನು ಇದನ್ನು ಚೂಸ್ ಮಾಡ್ತೀನಿ ಸುಮ್ಮನೆ, ಈಗ ಕಾರ್ಪೊರೇಟ್ ಅಂತ ಇದಿಲ್ಲ. ಇದರಲ್ಲಿ ಮತ್ತೆ ಆಪ್ಷನ್ ತೋರಿಸುತ್ತೆ ನೋಡಿ, ಶಾರ್ಟ್ ವಿಡಿಯೋಗೋ, ಲಾಂಗ್ ವಿಡಿಯೋಗೋ, ಅಥವಾ ಸ್ಕ್ವೇರ್ ಶೇಪೋ, ಯಾವ್ದು ಬೇಕಾದನ್ನ ಚೂಸ್ ಮಾಡ್ಬೋದು. ನಾನು ಸುಮ್ಮನೆ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಒಂಚೂರು ಟೈಮ್ ತಗೊಳುತ್ತೆ, ಯಾಕೆಂದರೆ ಸ್ವಲ್ಪ ಎಲ್ಲ ಸೇವ್ ಆಗೋಕ್ಕೆ. ನೋಡಿ ಜಸ್ಟ್ ಒಂದು 5 ಸೆಕೆಂಡು ಇಲ್ಲ, ಆಲ್ರೆಡಿ ಬಂತು. ನೀವು ಕೊಟ್ಟಿರ್ತೀರಲ್ಲ ಸ್ಕ್ರಿಪ್ಟ್ನ, ಅದು ಇದ್ರಕ್ಕೆ ಯಾವ ಥರ ಬೇಕು ಆ ಥರ ಸ್ವಲ್ಪ ಟೈಮ್ ತಗೊಂಡು ಚೇಂಜ್ ಮಾಡ್ಕೊಳುತ್ತೆ. ಸೊ ನೀವು ಕೊಟ್ಟ ಈ ಥರ ಸ್ಕ್ರಿಪ್ಟ್ನ ಅದು ವಿಡಿಯೋ ಮಾಡೋಕ್ಕೋಸ್ಕರ ಅದಕ್ಕೆ ಯಾವ ಥರ ಬೇಕು, ಸೀನ್ 1, ಸೀನ್ 2, ಸೀನ್ 3 ಅದಕ್ಕೆ ಯಾವ ಥರ ಬೇಕು ಆ ಥರ ಕನ್ವರ್ಟ್ ಮಾಡ್ಕೊಂತು ಅದು ವಿಡಿಯೋ ಜನ್ರೇಟ್ ಮಾಡೋಕ್ಕೋಸ್ಕರ. ಇಲ್ಲಿ ಆಲ್ರೆಡಿ ನೋಡಿ ಜಸ್ಟ್ ಒಂದು 5 ನಿಮಿಷದಲ್ಲಿ ವಿಡಿಯೋನು ಯಾವ ಥರ ಬೇಕು ಅಂದರೆ ಸೀನ್ ವೈಸು ಇಲ್ಲಿ ಜನ್ರೇಟ್ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದೆ. ನೆಕ್ಸ್ಟು ಇಲ್ಲಿ ನೀವು ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇಲ್ಲಿ ಸ್ಕ್ರಿಪ್ಟ್ ಇದೆಯಲ್ಲ ಅದ್ರ ಸ್ಕ್ರಿಪ್ಟ್ನು ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ಇಲ್ಲಿ ಏನು ಬೇಕದನ್ನ ಚೇಂಜ್ ಮಾಡ್ಬೋದು ಬೇಕಾದ್ರೆ ಈ ಥರ. ಸೊ ಅದು ಚೇಂಜ್ ಮಾಡಿದರೆ ಅಲ್ಲೂ ಹೋಗಿ ಚೇಂಜ್ ಆಗುತ್ತೆ. ನೆಕ್ಸ್ಟು ವಿಜುವಲ್ಸ್, ಇಲ್ಲಿ ಬಂದು ವಿಜುವಲ್ಸ್ನ ಏನಾದರೂ ನೀವು ಯಾವ ಥರ ನಿಮ್ಗೆ ಯಾವ್ಯಾವ ವಿಡಿಯೋ ಬೇಕು ಅದು ನೋಡಿ. ನಾನು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅದ್ರ ಬಗ್ಗೆನೇ ಇದು ಆಲ್ರೆಡಿ ಫೋಟೋಸ್ನೆಲ್ಲ ತಗೋಬಿಟ್ಟು ಆಲ್ರೆಡಿ ವಿಡಿಯೋ ಜನ್ರೇಟ್ ಮಾಡಿಬಿಟ್ಟಿದೆ. ಅಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನೂ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಎಲಿಮೆಂಟ್ಸ್ ಅಂದರೆ ಈಗ ಎಮೋಂಜಿಸು, ಗಿಫ್ಟ್, ಸ್ಟಿಕ್ಕರ್ಸ್ ಯಾವ್ದಾದ್ರು ಬೇಕು ಅಂದರೆ ಅದನ್ನೂ ಯೂಸ್ ಮಾಡ್ಬೋದು ಇದರಲ್ಲಿ. ಇಲ್ಲಿ ಬೇರೆ ಬೇರೆ ಥರ, ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದು ಈಗ ನೋಡಿ ಈ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಬೋದು. ಏನು ಟೆಕ್ಸ್ಟ್ನ ತೋರಿಸ್ತಿರುತ್ತೆ ಅದ್ರದ್ದು ವಾಯ್ಸ್ ಓವರ್ ಮಾಡೋಕ್ಕೆ ಇಲ್ಲಿ ವಾಯ್ಸ್ ಓವರ್ ಅಂದ್ರೆ ಕ್ಲಿಕ್ ಮಾಡಿ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಬೋದು. ಇಲ್ಲಿ ಈ ಥರ ಮೇಲ್ ಫೀಮೇಲ್ ಯಾವ್ದನ್ನ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ನೀವೇನಾದ್ರು ನಿಮ್ದೇನಾದ್ರು ವಾಯ್ಸ್ ಇದೆ ಅದನ್ನು ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು. ಅದಾದ್ಮೇಲೆ ಟೆಕ್ಸ್ಟ್, ಇಲ್ಲಿ ಯಾವ ಥರ ಟೆಕ್ಸ್ಟ್ ಕಾಣಿಸ್ಬೇಕು, ಎಡ್ಡಿಂಗ್ ಯಾವ ಥರ ಇರಬೇಕು ಅದನ್ನು ಇಲ್ಲಿ ಚೇಂಜ್ ಮಾಡ್ಬೋದು. ಸ್ಟೈಲ್ಸ್ ಅದು ಯಾವ ಥರ ಅಕ್ಷರಗಳಿರಬೇಕು ಅದನ್ನೂ ಚೇಂಜ್ ಮಾಡ್ಬೋದು. ಇದರಲ್ಲಂತೂ ತುಂಬ ಆಪ್ಷನ್ಸ್ ಇದೆ, ಏನು ಬೇಕು ಅದು ಮಾಡ್ಬೋದು. ಸೊ ನಾನೇನಾದರೂ ಈ ವಿಡಿಯೋನ ಈಗೇನೋ ಇದೊಂದು 2-3 ಮಿನಿಟ್ಸ್ ವಿಡಿಯೋ ಅಲ್ಲ, ಎಷ್ಟು 4 ಮಿನಿಟ್ಸ್ ವಿಡಿಯೋ ಆಗಿದೆ. ಈ 4 ಮಿನಿಟ್ಸ್ ವಿಡಿಯೋನ, ಸೊ ಈ ವಿಡಿಯೋನ ಏನಾದ್ರು ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂತ ಬೇಕಿದ್ದಿದ್ರೆ 4 ನಿಮಿಷ ವಿಡಿಯೋನ ಈ ಸ್ಕ್ರಿಪ್ಟ್ನ ಬರೆಯೋಕ್ಕೆ ನಾನು ತುಂಬ ಸರ್ಚ್ ಮಾಡಬೇಕಿತ್ತು, ಎಲ್ಲ ಹುಡುಕ್ಬೇಕಿತ್ತು. ಮಿನಿಮಮ್ ಅಂದ್ರೂ ನಾನು ಫುಲ್ ಕೂತಿದ್ರು ಒಂದು 3-4 ಗಂಟೆ ಬೇಕಿತ್ತು ಸ್ಕ್ರಿಪ್ಟ್ ಬರೆಯೋಕ್ಕೆ. ನೆಕ್ಸ್ಟು ಈ ಇಮೇಜಸ್ನ ಚೂಸ್ ಮಾಡೋಕ್ಕೆ ಯಾವ್ಯಾವ ವೆಬ್ಸೈಟಲ್ಲಿ ಬೇಕೋ ಅಲ್ಲೆಲ್ಲ ಹೋಗಿ ಸರ್ಚ್ ಮಾಡಬೇಕಿತ್ತು. ಮತ್ತು ಆಡಿಯೋನ ನಾನೇ ಕೊಡಬೇಕಿತ್ತು, ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ಬೇಕಿತ್ತು. ಸೊ ಈ ಒಂದು 4 ಮಿನಿಟ್ಸ್ ವಿಡಿಯೋ ಮಾಡೋಕ್ಕೆ ನನಗೆ ಮಿನಿಮಮ್ ಅಂದ್ರೆ ಒಂದು 2 ಡೇಸ್ ಬೇಕಿತ್ತು ಅನ್ಸುತ್ತೆ. ಬಟ್ ಇದು ನೋಡಿ ಜಸ್ಟ್ 10 ಮಿನಿಟ್ಸಲ್ಲಿ ಮಾಡಿದೆ. ಅಂದರೆ ನಾನು 2 ಡೇಸಲ್ಲಿ ಎಷ್ಟೊಂದು ವೀಡಿಯೋಸ್ ಮಾಡ್ಬೋದು. ಒಂದು ವಿಡಿಯೋ ಮಾಡೋಕ್ಕೆ ಟೈಮ್ ಕೊಡೋದ್ರಲ್ಲಿ ವಿಡಿಯೋಸ್ ಎಷ್ಟು ಬೇಕು ಅಷ್ಟು ಮಾಡ್ಬೋದು, ಹಂಗೆ ಅಪ್ಲೋಡ್ ಮಾಡ್ಬೋದು, ಎಷ್ಟು ಬೇಕು ಅಷ್ಟು ಚಾನಲ್ಗಳನ್ನೂ ಓಪನ್ ಮಾಡ್ಬೋದು. ಸೊ ನಿಮ್ಗೊಂದು ಈಗ ಒಂದು ಐಡಿಯಾ ಬಂದಿರ್ಬೋದು ಏನು ಮಾಡ್ಬೋದು ಇದರಿಂದ ಅಂತ. ಸೊ ಈ ವಿಡಿಯೋ ನೋಡಿ ನಾನು ನಾನೇ ಸುಮ್ಮನೆ ಜನ್ರೇಟ್ ಮಾಡಿದ್ದು. ಇದು ಇವಾಗ ನಿಮಗೆ ಲೈವಲ್ಲಿ ತೋರಿಸಿದ್ದಲ್ಲ, ಬೇರೆದು ಫಸ್ಟಾಗಲೇ ಮಾಡಿದ್ನ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಕ್ರಿಯೇಟ್ ಮಾಡಿದ್ದು ಚೆನ್ನಾಗಿ. ಇದನ್ನೇನಾದ್ರು ನಾನು ಮಾಡ್ತೀನಿ ಅಂದ್ರೆ ಎಷ್ಟೊಂದು ಟೈಮ್ ಬೇಕಿತ್ತು. ಸೊ ಈ ರೀತಿ ನೀವು ಜಸ್ಟ್ ಚಾಟ್ GPT ಹೋಗಿ ಸ್ಕ್ರಿಪ್ಟ್ನ ತಗೊಳ್ಳಿ, ನೆಕ್ಸ್ಟ್ ಇಲ್ಲಿಗೆ ಬಂದು ಆಡಿಯೋ ಕನ್ವರ್ಟ್ ಮಾಡಿ, ನೆಕ್ಸ್ಟ್ ಇಲ್ಲಿಗೆ ಬಂದು ಮನುಷ್ಯನ ಫೇಸ್ನಿಗೆ ನಿಮ್ಮ ಆಡಿಯೋನ ಕೂರಿಸ್ಬಿಟ್ಟು ವಿಡಿಯೋ ಮಾಡ್ಬೋದು. ಅಥವಾ ಸ್ಕ್ರಿಪ್ಟಿಂದ ಡೈರೆಕ್ಟ್ ಬೇರೆ ಬೇರೆ ಪಿಕ್ಚರ್ಸ್ನ ಯೂಸ್ ಮಾಡಿಕೊಂಡು ಕೂಡ ಇಲ್ಲಿ ವಿಡಿಯೋ ಮಾಡ್ಬೋದು. ಸೊ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಏನು ಮಾಡ್ಬೋದು ಅಂತ. ಸೊ ನಿಮ್ಗೆ ಯಾರ್ಯಾರಿಗೆ ಈ ಥರ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಆರಾಮಾಗಿ AI ಟೂಲ್ಸ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.